ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಯ್ತಲ್ಲ ಅವನು ಯಾರು ಮಾಡಿದ್ನಲ್ಲ ಅವನಿಗೆ ಸಹಾಯ ಮಾಡಿದ್ನಂತೆ ಓರ್ವ. ಅದರ ಆಧಾರದ ಮೇಲೆ ಈಗ ಓರ್ವನನ್ನ ವಶಕ್ಕೆ ಪಡ್ಕೊಂಡಿದೆ ಎನ್ಐ. ಬಳ್ಳಾರಿಯಲ್ಲಿ ಅವನು ಇಲ್ಲಿಂದ ಬಳ್ಳಾರಿಗೆ ಹೋಗಿ ಇಳಿದಿದ್ದು, ಬಳ್ಳಾರಿಯಲ್ಲಿ ಓಡಾಡಿದ್ದೆಲ್ಲ ದೃಶ್ಯಗಳಿತ್ತು. ಸೊ ಹಾಗಾಗಿ ಶಂಕಿತ ಉಗ್ರನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಈಗ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಶಬೀರ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಂಕಿತ ಹೈದರಾಬಾದ್ಗೆ ಎಸ್ಕೇಪ್ ಆಗುವ ಮುನ್ನ ಶಬೀರ್ನನ್ನ ಭೇಟಿ ಮಾಡಿದ್ದಂತೆ. ಬೆಳಗಿನ ಜಾವ 4 ಗಂಟೆಗೆ ಯುವಕನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ಈಗ ಬೆಂಗಳೂರಿಗೆ ಅವನನ್ನು ಕರೆತರ್ತಾ ಇದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಶಬೀರ್ ಇವನನ್ನು ಈಗ ಅಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವನು ಬಳ್ಳಾರಿಗೆ ಹೋಗಿ ಇಳಿತಾನೆ. ಬಳ್ಳಾರಿಗೆ ಹೋಗಿ ಇಳಿದ ನಂತರ ಇವನು ಓರ್ವನನ್ನು ಭೇಟಿ ಆಗ್ತಾನೆ. ಅವನು ಹೈದರಾಬಾದಿಗೆ ಹೋಗೋಕ್ಕೆ ಸಹಾಯ ಮಾಡಿದಂಥ ಆರೋಪ ಈಗ ಈ ಶಬೀರ್ ಮೇಲಿದೆ. ಸೊ ಇವನನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಅವನನ್ನು ವಶಕ್ಕೆ ಪಡ್ಕೊಂಡಿದೆ ಎನ್ಐಎ. ಬೆಂಗಳೂರಿಗೆ ಅವನನ್ನು ಕರೆತರ್ತಾ ಇದ್ದಾರೆ ಹೆಚ್ಚಿನ ವಿಚಾರಣೆಗೆ ಅನ್ನುವಂತಹ ಅಪ್ಡೇಟ್ ಈಗ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬರ್ತಾ ಇದೆ. ಇವನಿಂದ ಇನ್ನೇನು ಮಾಹಿತಿ ಸಿಗುತ್ತೆ, ಅವನು ಯಾರು ಏನು ಅಂತ ಡೀಟೇಲ್ಸ್ ಏನಾದರೂ ಸಿಗುತ್ತಾ, ಅವನು ಯಾವ ಕಡೆಗೆ ಹೋದ, ಇವೆಲ್ಲ ಮಾಹಿತಿಗಳು ಸಿಗುತ್ತಾ? ಅದರ ಸರ್ಕಲ್ ಇರುತ್ತೆ, ಒಂದು ಜಾಲ. ಆ ಜಾಲವನ್ನು ಭೇದಿಸೋದ್ರಲ್ಲಿ ಈಗ ಎನ್ಐಎ ಏನಾದರೂ ಸಕ್ಸಸ್ ಆಗುತ್ತಾ ಅಥವಾ ಬೇರೆ ಏನಾದರೂ ಟಾರ್ಗೆಟ್ ಇಟ್ಕೊಂಡಿದ್ದಾನ, ಇಂತಹ ಮಾಹಿತಿಗಳು ಕೂಡ ಈಗ ಲಭ್ಯ ಆಗುತ್ತೆ. ಕಾರಣ ಚುನಾವಣೆ ಹತ್ತಿರ ಇರೋದ್ರಿಂದ ಇಂಥವುಗಳನ್ನೆಲ್ಲ ಟಾರ್ಗೆಟ್ ಮಾಡ್ಕೊಳ್ತಾರೆ. ಕಾರಣ ಹೆಚ್ಚಿನ ಸಮಾವೇಶಗಳಿರುತ್ತೆ, ಹೆಚ್ಚಿನ ಜನ ಸೇರ್ಕೊಳ್ತಾರೆ. ಅವುಗಳನ್ನು ಅಲ್ಲಿ ಏನಾದರೂ ಮಾಡಬೇಕು ಅಂತೇಳಿ, ಬ್ಲಾಸ್ಟನ್ನು ಮಾಡಬೇಕು ಅಂತೇಳಿ ಇಲ್ಲೇನಾದರೂ ಟೆಸ್ಟಿಂಗನ್ನು ಮಾಡ್ಕೊಂಡಿದ್ನ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಈಗ ಹುಡುಕ್ತಾರೆ. ನನ್ನ ಸಹೋದ್ಯೋಗಿ ಬಳ್ಳಾರಿಯಿಂದ ನವೀನ್ ಪರದೇಸಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನವೀನ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈ ಶಬೀರ್ ಬಗ್ಗೆ? ಯಾರು, ಏನು, ಎತ್ತ, ಇವನಿಗೆ ಹೇಗೆ ಪರಿಚಯ, ಇವೆಲ್ಲ ಏನಾದರೂ ಮಾಹಿತಿಗಳು ಪ್ರಾಥಮಿಕವಾಗಿ ಸಿಗ್ತಾ ಇದೆಯಾ ನವೀನ್? ಖಂಡಿತವಾಗ್ಲೂ ಅರುಣ್, ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಳ್ಳಾರಿಯ ಟ್ಯಾಂಕ್ ಬಂಡ್ ನಿವಾಸಿ ಶಬ್ಬೀರ್ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂಥದ್ದು. ಆತನಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಹೊರಹಾಕೋದಕ್ಕೆ, ಆತನಿಂದ ಪಡೆಯೋದಕ್ಕೆ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಶಂಕಿತ ಉಗ್ರನಿಗೆ ಈತ ಹೇಗೆ ಪರಿಚಯ ಆದ, ನಂತರ ಈತನಿಗೂ ಆತನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ನಂತರ ಶಬ್ಬೀರಿನ ಮೂಲವನ್ನ ಕೆದಕೋದಕ್ಕೆ ಈಗ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಪ್ರಾಥಮಿಕವಾಗಿ ಆತ ಬಳ್ಳಾರಿಯ ಹೊರವಲಯದಲ್ಲಿರ್ತಕ್ಕಂಥ ಒಂದು ಖಾಸಗಿ ಕಂಪನಿಯ ಉದ್ಯೋಗಿ ಆಗಿರ್ತಾನೆ. ಒಂದು ಒಳ್ಳೆಯ ಕೈತುಂಬ ಸಂಬಳವನ್ನು ಕೂಡ ಪಡಿತಾ ಇರ್ತಾನೆ. ಈತನಿಗೆ ಮತ್ತೆ ಶಂಕಿತ ಉಗ್ರನಿಗೆ ಏನು ಸಂಪರ್ಕ, ಹೇಗೆ ಸಂಪರ್ಕ ಆಯಿತು ಅನ್ನುವಂಥ ಮಾಹಿತಿಯನ್ನ ಈಗ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಿರುವಂಥದ್ದು. ಶಂಕಿತ ಉಗ್ರ ಬಳ್ಳಾರಿಗೆ ಬಂದಂತ ಸಮಯದಲ್ಲಿ, ಅಂದ್ರೆ ರಾತ್ರಿ 9:01 ಬಳ್ಳಾರಿಗೆ ಬಂದಿರ್ತಾನೆ. ಬಳ್ಳಾರಿಗೆ ಬಂದಂತ ಸಂದರ್ಭದಲ್ಲಿ ಬಸ್ ನಿಲ್ದಾಣದಿಂದ ಹೊರಬಂದಂತ ಸಂದರ್ಭದಲ್ಲಿ ಈತನ ಜೊತೆ 3 ನಿಮಿಷಗಳ ಕಾಲ ಸತತವಾಗಿ ಸಂಪರ್ಕವನ್ನ ಮಾಡಿರ್ತಾನೆ. ಅಂದ್ರೆ 3 ನಿಮಿಷಗಳ ಕಾಲ ಆತನ ಜೊತೆ ಸಂಭಾಷಣೆಯನ್ನ ಮಾಡಿರ್ತಾನೆ. ಅದು ಕೂಡ CCTV ದೃಶ್ಯದಲ್ಲಿ ಸೆರೆಯಾಗಿರುವಂತದ್ದು. ಹೀಗಾಗಿ ಆ CCTV ದೃಶ್ಯವನ್ನ ಹಿಡಿದುಕೊಂಡು ಶಂಕಿತ ಉಗ್ರ ಯಾರು ಮತ್ತೆ ಶಬ್ಬೀರನಿಗೆ ಆತ ಸಂಪರ್ಕ ಮಾಡಿದ ಎನ್ನುವಂತ ಮಾಹಿತಿಯನ್ನ ಈಗ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಆದ್ರೆ ಶಬ್ಬೀರ್ ಯಾರು ಮತ್ತೆ ಆತನ ಮೂಲ ಏನು, ಆತನಿಗೆ ಹೇಗೆ ಈತ ಸಂಪರ್ಕಕ್ಕೆ ಬಂದ ನಂತರ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಈತನಿಗೆ ಏನಾದರೂ ಕೈವಾಡ ಇದೆಯಾ ಅನ್ನುವಂತ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ನಂತರ ಶಬ್ಬೀರ್ ಎನ್ನುವಂತ ವ್ಯಕ್ತಿ ಏನಿದ್ದಾನೆ, ಬಳ್ಳಾರಿ ಮೂಲದ ಶಬ್ಬೀರು, ಈ ಹೈದರಾಬಾದ್ಗೂ ಹೋಗಿ ಶಂಕಿತ ಉಗ್ರನ ಜೊತೆಗೆ ಸಂಪರ್ಕವನ್ನ ಮಾಡಿರ್ತಾನೆ. ಆತನಿಗೆ ಹೋಗಿ ಅಲ್ಲಿ ಭೇಟಿಯನ್ನು ಕೂಡ ಮಾಡಿರ್ತಾನೆ. ಹೀಗಾಗಿ ಆತ ಎಲ್ಲಿದ್ದಾನೆ, ಆತನ ಮೊಬೈಲ್ ನಂಬರ್ ಏನು ಎನ್ನುವಂತ ತನಿಖೆಯನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಿರುವಂತದ್ದು. ಒಂದು ದೊಡ್ಡ ಬ್ರೇಕ್ ಥ್ರೂ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಶಬ್ಬೀರ ಮೂಲ ಈಗ ಪತ್ತೆಯಾಗಿರುವಂತದ್ದು, ಶಬ್ಬೀರನನ್ನ ಈಗ ವಶಕ್ಕೆ ಪಡೆದಿರುವಂತದ್ದು. ಶಬ್ಬೀರನಿಂದ ಆತ ಯಾರು ಎನ್ನುವಂತಹ ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇರುವಂತದ್ದು. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.